ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜ 60 ಲಕ್ಷ ಜನ ಇದ್ದೀವಿ. ಅದರ ಜೊತೆಯಲ್ಲಿ ಎಲ್ಲ ಹಿಂದುಳಿದ ಸಮಾಜಗಳು ಇವತ್ತು ಉಪ್ಪಾರು ಇರ್ಬೋದು, ಗೊಲ್ಲರು ಇರ್ಬೋದು, ಜೋಗಿ ಅಲ್ಮಾರಿ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ಎಲ್ಲ 155 ಜಾತಿಗಳ ಸಮಾಜಕ್ಕೆ ರಾಜಕೀಯ ಪ್ರಾಶಸ್ತ್ಯ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಕುರುಬರಷ್ಟೇ ಇದ್ರೂ ನಮ್ಮ ಸಮಾಜ ರಾಜಕೀಯವಾಗಿ ತುಂಬ ಹಿಂದೆ ಉಳಿದಿದೆ. ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ನಮಗೆ ರಾಜಕೀಯ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿ ಇದು ಬಿಹಾರದಿಂದದಲ್ಲಿ 4 MLA ಒಬ್ಬ ಮಂತ್ರಿ ಆಗಿದ್ದರು. ಈಗ ಅದೇ ರೀತಿ ನಾವಿಲ್ಲಿ ತಂದಿದ್ದೀವಿ. ಕರ್ನಾಟಕದಲ್ಲೂ ಇಷ್ಟು ವರ್ಷ 75 ವರ್ಷಗಳಿಂದ ಬೇರೆಯವ್ರಿಗೆ ನಾವು ವೋಟ್ ಹಾಕಿ ಯಾವತ್ತೂ ನಾವು ಆಳೋ ಜಾಗದಲ್ಲಿ ಕೂತಿಲ್ಲ. ಇವತ್ತು ನಾವು ಆಳೋ ಜಾಗದಲ್ಲಿ ಕೂಡಬೇಕು ಅಂಥೇಳಿ, ಮತ್ತು ವಿಧಾನಸೌಧದಲ್ಲಿ ನಮ್ಮ ಧ್ವನಿ ಎತ್ತಬೇಕಂದ್ರೆ ನಮ್ಮದೊಂದು ಪಕ್ಷ ಬೇಕು, ನಾವೊಂದು 10 ರಿಂದ 15 ಜನ MLAಗಳು ವಿಧಾನಸೌಧಕ್ಕೆ ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡಿ ನಾವಿವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿ ತಂದಿದ್ದೀವಿ. ಅದರ ಒಂದು ಕಾರ್ಯಕ್ರಮದ ಮೊದಲನೇದಾಗಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಅವರು ಕೃಪಾಶೀರ್ವಾದ ಮಾಡೋಣ ನಿಮಗೆಲ್ಲ ಕರೆದು, ಹಾಗಾಗಿ ಗುಲ್ಬರ್ಗದಲ್ಲಿ ನಾವೆಲ್ಲ ಸೇರೋಣ ಅಂತ ಹೇಳಿದ್ರು. ಈ ಒಂದು 2-3 ಜಿಲ್ಲೆಯ ಸ್ವಾಮೀಜಿಗಳು ನಾಳೆ ಇಲ್ಲಿ ಸೇರ್ತಾ ಇದ್ದೀವಿ. ಅವರು ಕೃಪಾಶೀರ್ವಾದ ತಗೊಂಡು 7ನೇ ತಾರೀಕು ನಾವು ರಾಜ್ಯದಲ್ಲಿ ಅಶೋಕ ಹೋಟೆಲ್ನಲ್ಲಿ ಈ ಒಂದು ಪಕ್ಷನ ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆ ಅತಿ ಹಿಂದುಳಿದ ವರ್ಗಗಳ ಎಲ್ಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಒಂದು 100 ಜನ ಸ್ವಾಮೀಜಿಗಳು ನಾಳೆ ಸೇರ್ಬೋದು. ಈಗ ಅವರು ಶೋಷಿತರಾಗಿದ್ದಾರೆ, ದೊಡ್ಡ ದೊಡ್ಡ ಸಮಾಜಗಳ ಗುರುಗಳ ಹತ್ರನೂ ಶೋಷಿತರಾಗಿದ್ದಾರೆ. ಹೇಗೆ ನಾವು ಬೇರೆ ಮುಂದುವರೆದಂಥ ಸಮಾಜದ ಹಿಂದೆ ನಾವು ಹೆಂಗೆ ಶೋಷಿತರಾಗಿದ್ದೀವಿ ನಮ್ಮ ಸಮಾಜ, ಅದೇ ರೀತಿ ಸ್ವಾಮೀಜಿಗಳು ಶೋಷಿತರಾಗಿದ್ದಾರೆ. ಅವರೆಲ್ಲರೂ ಒಗ್ಗಟ್ಟು ನಾಳೆ ಇಲ್ಲಿ ಕಲಬುರಗಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಇದೇ ಗ್ರ್ಯಾಂಡ್ ಹೋಟ್ಲಲ್ಲಿ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮದ ಉದ್ದೇಶ ರೂಪರೇಷೆ ಏನು ಸರ್? ಕಾರ್ಯಕ್ರಮದ ಉದ್ದೇಶ ಇದೆ ಸರ್, ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ. ಇಷ್ಟು ವರ್ಷ ನಾವು ಏನು ಬೇರೆಯವ್ರಿಗೆ ಓಟ್ ಹಾಕ್ಕೊಂಡು ನಾವೆಲ್ಲ ಮಾಡ್ಕೊಂಬಂದಿದ್ದೀವಿ. ಇನ್ನು ನಮ್ಮ ಓಟು ನಮಗೆ ಅನ್ನೋ ಒಂದು ಮೂಲ ಮಂತ್ರ ಇಟ್ಕೊಂಡಿದ್ದೀವಿ. ನಮ್ಮ ಓಟು ನಮ್ಮ ಏಳಿಗೆಗೋಸ್ಕರನೇ ಆಗಲಿ ಅಂಥೇಳಿ ಅದ್ರ ಪ್ರಯುಕ್ತ ನಾಳೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಮೊದಲು ಬೇಕು, ಗುರುವಿನ ಆಶೀರ್ವಾದ ತೊಗೊಳ್ಬೇಕು ಅಂಥೇಳಿ ನಾಳೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಸರ್ ನಮ್ಮ ಪಕ್ಷ ಮುನ್ಸಿಪಾಲ್ಟಿಯಿಂದ ಹಿಡಿದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಎಲೆಕ್ಷನ್, MP ಎಲೆಕ್ಷನ್, ಎಲ್ಲ ಎಲೆಕ್ಷನಲ್ಲೂ ಡೈರಿ ಸಹ ನಮ್ಮ ಸಮಾಜದವ್ರು ಎಲ್ಲೆಲ್ಲಿದ್ದಾರೆ, ಹಿಂದುಳಿದ ವರ್ಗದವ್ರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಸೇರಿ ನಾವು ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ. ಇನ್ನೆಲ್ಲ ಎಲೆಕ್ಷನಲ್ಲೂ ಸ್ಪರ್ಧೆ ಮಾಡುತ್ತೆ ಸರ್. ಇದು ಇನ್ನು ಪ್ರಾದೇಶಿಕ ಪಕ್ಷ, ಬಿಹಾರಲ್ಲಿ ಇದು ಪ್ರಾದೇಶಿಕ ಪಕ್ಷ, ಅದೇ ರೀತಿ ನಮ್ಮ ಸಮಾಜದ ಪಕ್ಷ ಇದು. ಹಾಗಾಗಿ ಇಲ್ಲಿನೂ ನಾವು ಅದನ್ನು ನಮ್ಮ ಸಮಾಜಕ್ಕೋಸ್ಕರನೇ ತಂದಿದ್ದೀವಿ. ಜೊತೆಯಲ್ಲಿ ನಾವೆಲ್ಲ ಹಿಂದುಳಿದ ವರ್ಗಗಳ ಜಾತಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅವ್ರಿಗೆ ಯಾರಿಗೂ ಧ್ವನಿ ಇಲ್ಲ. ಈಗ ನಾವೊಂದು 55 ರಿಂದ 60 ಕ್ಷೇತ್ರದಲ್ಲಿ ನಾವು ಪ್ರಬಲರಿದ್ದೀವಿ. ಆದರೆ ನಮ್ಮದೊಂದು ಒಂದೇ ಒಂದು MLA ಇಲ್ಲ ಹೇಳ್ಕೊಬೇಕು ಅಂತ ಹೇಳಿದ್ರೆ. ಆ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಅದಕ್ಕೆ ಈ ಒಂದು ದೊಡ್ಡ ನಿರ್ಧಾರ ತಗೊಂಡು ಒಂದು ದೊಡ್ಡ ವೇದಿಕೆನ ನಮ್ಮ ಸಮಾಜಕ್ಕೋಸ್ಕರ ಕಲ್ಪನೆ ಮಾಡಿ ಇದನ್ನು ಇಲ್ಲಿ ನಾವೀಗ ತಗೊಂಡು ಬಂದಿದ್ದೀವಿ ಸರ್. ಇದನ್ನು ರಾಜ್ಯಾದ್ಯಂತ ಸಂಚಾರ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕು ಲಾಂಚ್ ಆದಮೇಲೆ ರಾಜ್ಯಾದ್ಯಂತ ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳು ಮತ್ತು ಬೂತ್ ಲೆವೆಲಿಂದನೂ ನಮ್ಮ ಕಾರ್ಯಕರ್ತರು ಶುರುವಾಗ್ತಾರೆ ಸರ್. ಸರ್ ಪಕ್ಷದ ಉದ್ದೇಶ ಅದೇ ಸರ್, ಒಂದೇ, ನಮ್ಮ ಓಟು ನಮ್ಮ ಏಳಿಗೆಗೆ ಬರಬೇಕು. ನಮ್ಮ ಉದ್ದೇಶ, ನಮ್ಮ ಮೂಲ ಮಂತ್ರನೇ ಅದು, ನಮ್ಮ ಓಟು ನಮ್ಮ ಏಳಿಗೆಗೆ ಬರಬೇಕು. 7ನೇ ತಾರೀಕು ಸುಮಾರು ನಾಯಕರು ಬರ್ತಾರೆ, ನಮ್ಮ ಸಮಾಜದ ನಾಯಕರು. ನಾವು ಬರೀ 500 ಜನಕ್ಕೆ ಕರೆದಿದ್ದೀವಿ ಲಾಂಚ್ಗೆ. ಅದರಲ್ಲಿ ಕಾದು ನೋಡಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ಮುಂದೆ. ನಮ್ಮ ಬೋಟು ಸರ್, ನಮ್ಮ ಸಿಂಬಲ್ಲು ನಮ್ಮ ಬೋಟು, ಅದನ್ನು ಇಲ್ಲಿ ಇದೆ. ನಮ್ಮದು ಕೋಲಿ, ಗಂಗಾಮತ, ಬೆಸ್ತ, ಬಾರ್ಕಿ ಏನು ನಾವು 39 ಸಿನಾಪ್ಸಿಸ್ ಇದ್ದೀವಿ. ಇವೆಲ್ಲ ಸೇರಿ ನಾವು ಇದರಲ್ಲಿದ್ದೀವಿ ಸರ್. 70 ಲಕ್ಷ ಜನ ಇದ್ವಿ. ಜೊತೆಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳನ್ನ ಕಟ್ಕೊಂಡು ಹೋಗ್ಬೇಕನ್ನೋ ನಮ್ಮ ಕನಸಿದೆ ಸರ್.
ಈಗ ನಾವು ಕಾಂಗ್ರೆಸ್ಸಲ್ಲಿ ನಮ್ಮದು ಮಹಾಗಠಬಂಧನಲ್ಲಿ ಇದಿದೆ ಸರ್. ಮಹಾಗಠಬಂಧನಲ್ಲಿ ಅಲ್ಲಿ ಒಳಗಡೆ ಟೈಅಪ್ ಆಗಿದೆ. VIP ಪಾರ್ಟಿ ಇಂಡಿಯಾದ ಒಂದು ಭಾಗನೂ ಕೂಡ, ಇಂಡಿಯಾ ಮಹಾಗಠಬಂಧನ ಒಂದು ಭಾಗ ಕೂಡ ಆಗಿದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿನೂ ನಾವು ಜೊತೆಯಲ್ಲಿ ಇರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಕಾಂಗ್ರೆಸ್ ಜೊತೆ. ಇಲ್ಲಿ ಕಲಬುರಗಿಯಲ್ಲಿ ರಾಜ್ಯದಲ್ಲಿ ಉದ್ಘಾಟನೆ ಆಗಿ ಕಲಬುರಗಿಯಲ್ಲಿ ಯಾವಾಗ ಉದ್ಘಾಟನೆ ಮಾಡ್ತೀರಾ? ಇಲ್ಲಿ ಮತ್ತೆ ಅಕ್ಕಪಕ್ಕ ಜಿಲ್ಲೆ ಸೇರಿ ಒಂದೇ ಸಭೆ ಮಾಡ್ತೀರಾ ಅಥವಾ ಜಿಲ್ಲೆ ಇಲ್ಲ, ಜಿಲ್ಲಾ ಘಟಕಗಳು ಸಪ್ರೇಟ್, ಜಿಲ್ಲೆಗೂ ಒಂದು ಜಿಲ್ಲಾ ಘಟಕ ಆಗುತ್ತೆ. ಆ ರೀತಿಯಲ್ಲೇ ಮಾಡ್ತೀವಿ. ಈಗ 7ನೇ ತಾರೀಕಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಸ್ಟಾರ್ಟ್ ಆಗುತ್ತೆ. ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಕಾಂಗ್ರೆಸ್ನಲ್ಲಿ ನಾವು VIP ಪಕ್ಷ ಇದೆ. ಆದರೆ ಇಲ್ಲಿ ನಮಗೆ ಅದರಲ್ಲೂ ನಮಗೆ ಸರಿಯಾಗಿ ಸ್ವತಂತ್ರ ಸಿಗ್ತಾ ಇಲ್ಲ. ಈಗ ಧೋರಣೆ ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ತಿಪ್ಪಣ್ಣಪ್ಪ ಅವರು 2 ಸತಿ MLC ಆಗಿದ್ದಾರೆ. 2 ಸತಿ MLC ಆದರೂ 1 ಸತಿನೂ ನಮಗೆ ಪೂರ್ತಿ ಪ್ರಮಾಣದಲ್ಲಿ ಅವ್ರಿಗೆ MLC ಸಿಗಲಿಲ್ಲ. ಈಗ ಜೂನ್ 30ಕ್ಕೆ ಅವ್ರದ್ದು ಮುಗಿಯುತ್ತೆ. ಮುಗಿದ ಮೇಲೆ ನಮ್ಮ ಜಾತಿ ಎಲ್ಲಿ ವಿಧಾನಸೌಧಕ್ಕೆ ಹೋಗಬೇಕು? ಯಾರು ನಮ್ಮ ಪಾಸ್ ಕೊಡೋರು ಯಾರು? ಒಳಗಡೆ ಕರ್ಕೊಂಡು ಹೋಗೋರು ಯಾರು? ಇವೆಲ್ಲ ಧೋರಣೆಗಳು ಎಲ್ಲ ಪಕ್ಷಗಳಲ್ಲಿ ಇದೆ ಸರ್. ಈ 3 ಪಕ್ಷನೂ ನಮಗೆ ಸಮಾನರೇ. ಯಾಕಂದರೆ ನಮ್ಮ ಓಟ್ ತೊಗೊತಾರೆ, ನಮ್ಮ ಸಮಾಜನ ತುಳಿತಾರೆ. ಅದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ತಿಪ್ಪಣ್ಣಪ್ಪ ಅವ್ರಿಗೆ ಮಂತ್ರಿ ಮಾಡಲಿ, ಅವ್ರಿಗೆ ಇನ್ನೂ ಒಂದು 6 ವರ್ಷದ MLC ಕೊಡಲಿ. ಯಾಕಂದರೆ ಇಷ್ಟು ವರ್ಷ ದುಡಿಸ್ಕೊಂಡಿದ್ದಾರೆ ನಮ್ಮ ಸಮಾಜ ಹತ್ರ, ನಮ್ಮ ಓಟ್ ತೊಗೊಂಡಿದ್ದಾರಲ್ಲ, ಯಾಕೆ ಮಾಡಬಾರ್ದು? ಈಗ ಅಲ್ಲಿ BJPನಲ್ಲಿ ಇರೋರ್ಗೂ ಮಂತ್ರಿ ಮಾಡಲಿ, ತೋರಿಸ್ಲಿ. ಅವರಂತೂ ಯಾವತ್ತೂ ಮಾಡಲ್ಲ. ಕಾಂಗ್ರೆಸ್ ಅವರಾದರೂ ಮಾಡಬೇಕಲ್ಲ. ಇಲ್ಲಿ MLC ಮಾಡಿದಾರಲ್ಲ ಬಿಜೆಪಿನಲ್ಲಿ ರವಿಕುಮಾರ್ ಇದಾರಲ್ಲ ಸರ್. ರವಿಕುಮಾರ್ ಅವ್ರು ಹೇಳ್ತಾರೆ ನಾವು ಸಮಾಜದಿಂದ ಆಗಿಲ್ಲ ಅಂತಾರೆ, ನಮಗೆ RSS ಇಂದ ಆಗಿದ್ದೀವಿ ಅಂತಾರೆ. ಅಂಥವ್ರ ಹತ್ರ ಸಮಾಜಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಮಾಜದಿಂದ ಯಾರನ್ನ ಆಗಿರೋ ತಿಪ್ಪಣ್ಣಪ್ಪ ಅಂಥವ್ರು ಆಗಿರ್ತಾರೆ, ನಮ್ಮ ಸಮಾಜದಿಂದ ಆಗಿದ್ದಾರೆ ಅಂತಾರೆ. ಅಂಥವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಕೊಡಲಿ ಅಧಿಕಾರ. ಅಲ್ಲಿ ತಾರತಮ್ಯ ಯಾಕೆ? ಯಾರೋ ಎಂಜಿಲು ತಿಂದೋಗಿರೋ ತಟ್ಟೆಯಲ್ಲಿ 1 ವರ್ಷ ನೀ ಇಲ್ಲಿ ಕೂರು, 2 ವರ್ಷ ಅಲ್ಲಿ ಕೂರು, 3 ವರ್ಷ ಇಲ್ಲಿ ಕೂರು, ಯಾಕೆ? ಅಂದರೆ ನಮ್ಮ ಸಮಾಜದ ಬಗ್ಗೆ ಭಯ ಭಕ್ತಿ ಹೋಗಿದೆ. 55ರಿಂದ 60 ಲಕ್ಷ ಜನ ಇದ್ದೀವಿ ನಾವು. 70 ಜನ ಇಲ್ಲಿಂದ ಆಯ್ಕೆಯಾಗಿ ಹೋಗ್ತಾರೆ ನಮ್ಮ ಸಮಾಜದ ಓಟ್ ತಗೊಂಡು. ಇವತ್ತು ನೋಡಿ, ನಮ್ಮ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಮಾಡಬೇಕು. ಆ ನಿಗಮ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ಮೇಲೆ ನಿಗಮ ಆಯಿತು. ಇವತ್ತು ಎಷ್ಟು ಲಕ್ಷ ಕೊಡ್ತಾ ಇದ್ದಾರೆ? 0. 1 ರೂಪಾಯಿ ಕೊಡೋಕ್ಕೆ ಸರ್ಕಾರದ ಹತ್ರ ಇದಿಲ್ಲ, ದುಡ್ಡಿಲ್ಲ ಅಂತಾರೆ. ಅದೇ ರೀತಿಯಾಗಿ ನಮ್ಮದೊಂದು ಪ್ರಾಧಿಕಾರ ಆಗಬೇಕು. ಇವತ್ತಿಗೂ ನಮ್ಮ ಅಂಬಿಗರ ಚೌಡಯ್ಯನ ಪ್ರಾಧಿಕಾರ ಆಗಿಲ್ಲ. ಈಗ ಅಲ್ಲಿ ನಮ್ಮ ಗುರು ನೀರಲ್ಲಿ ತುಂಬೋಗಿ ಅಲ್ಲಿ ಹಸು ತೊಳೆಯೋದು, ಅಲ್ಲೇ ಕುರಿ ತೊಳೆಯೋದು ಎಲ್ಲ ಮಾಡ್ತಾರೆ ನಮ್ಮ ಗುರು ಮೇಲೆ. ನಾವು 60-70 ಲಕ್ಷ ಜನ ಇದ್ದೀವಿ, ನಮ್ಗೆ ಹೊಟ್ಟೆವ್ರಿ ಅಲ್ವಾ? ಇವರು ನಮ್ಮದು 70 ಜನ MLAಗಳು ಆರಿಸಿ ಹೋಗ್ತಾರೆ ನಮ್ಮ ಓಟ್ ತಗೊಂಡು. ಅಲ್ಲಿ ಯಾರಾದರೂ ಕೇಳ್ತಾ ಇದ್ದಾರಾ? ಯಾರಾದರೂ ಸ್ಟ್ರೈಕ್ ಮಾಡ್ತಾ ಇದ್ದಾರಾ? ಇವೆಲ್ಲ ನಾವು ಖಂಡಿಸ್ಬೇಕು. ನಾಳೆ MLA ಟಿಕೆಟು ತಗೊಂಡೋನು ನಮ್ಮ ಜಾತಿ ಹತ್ರ ಓಟ್ ಕೇಳಕ್ಕೆ ಬಂದಾಗ ನಮ್ಮ ಜನ ಕೇಳ್ತಾರೆ ನಾಳೆ ಕ್ವಶನ್ನು, ಏನು ಮಾಡಿದ್ಯಪ್ಪ ನೀನು? ಎಷ್ಟು ಲೆಟ್ರ್ ಕೊಟ್ಟಿದ್ಯಾ ಮುಖ್ಯಮಂತ್ರಿಗೆ? ಎಷ್ಟು ಲೆಟ್ರ್ ನೀನು ಪ್ರಾಧಿಕಾರ ಆಗಬೇಕು ಅಂತ ಕೊಟ್ಟಿದ್ಯಾ? ಎಷ್ಟು ದುಡ್ಡು ನೀನು ನಮ್ಮ ನಿಗಮಕ್ಕೆ ಕೊಡಿ ಅಂತ ಕೊಟ್ಟಿದ್ಯಾ? ನಮ್ಮ ನಾಳೆ MLAಗಳು ಯಾರೇ ಬರಲಿ ಕೇಳ್ತಾರೆ ನಮ್ಮ ಜನ. ಅದೆಲ್ಲ ಜಾಗೃತಿ ಮೂಡಿಸ್ಬೇಕಂದ್ರೆ ಈ ಪಕ್ಷ ನಮಗೆ ತುಂಬ ಅನಿವಾರ್ಯತೆ ಇದೆ. ನಮಗೂ ಒಂದು ವೇದಿಕೆ ಬಂದರೆ ನಾಳೆ ನಮ್ಮ ವೇದಿಕೆಯಲ್ಲಿ ನಾವು ಇದೆಲ್ಲ ಮಾತಾಡ್ಬೋದು. ಅದೇ ಕಾಂಗ್ರೆಸ್ BJP JDS ಅಲ್ಲಿ ನಾವು ಹೋಗಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನಮ್ಮ ಜನ ಇಲ್ಲ, ಒಬ್ಬ MLA ಇಲ್ಲ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗುತ್ತಲ್ವಾ? ಅಲ್ಲ, ಈಗ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಬಾಬುರಾವ್ ಚುಂಚನ್ ಸರ್ ಅಧ್ಯಕ್ಷರಿದ್ದಾರೆ, ಮೀನುಗಾರಿಕೆದು ಬಸವ ಕಲ್ಯಾಣದ ಮೇಡಮ್ ಅವರಿದ್ದಾರೆ, ನಿಮ್ಮ ಸಮಾಜದವರೇ ಇದ್ದಾರೆ. ಅದೇ ಸರ್, 1 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಏನಕ್ಕೆ ಅಂತ ನಿಗಮ ಇಟ್ಕೊಂಡು ಏನು ಮಾಡ್ಬೇಕು ಸರ್? ನಿಮ್ಮವ್ರು ಪ್ರಶ್ನೆ ಮಾಡ್ಬೇಕಲ್ಲ. ನಮ್ಮವ್ರು ಪ್ರಶ್ನೆ ಮಾಡಕ್ಕೆ ಅದೇ ಹೇಳ್ತಾ ಇದೀವಲ್ಲ, ಸರ್ಕಾರದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಅಂಥವ್ರಿಗೆ ಇದೆಲ್ಲ ಸ್ವತಂತ್ರ ವೇದಿಕೆ. ಇಲ್ಲವ್ರ MLAಗಳಾಗಲಿ, ಇಲ್ಲವ್ರ ಅಧಿಕಾರ ತಗೊಂಡಾಗ ನಮ್ಮ ಉದ್ದೇಶ, ನಮ್ಮದು ಏನು ಈ ಮನೆಯಲ್ಲಿ ಪಾಲಿದೆ, ನಮಗೆ ಸಪ್ರೇಟ್ ಬೇಕು. ಅವರಿಗೆಲ್ಲ ನಿಮ್ಮ ಪಾರ್ಟಿಗೆ ಆಹ್ವಾನ ಮಾಡ್ತೀರಾ? ಎಲ್ಲರಿಗೂ ನಾವು ಈ ಪಾರ್ಟಿಗೆ ಆಹ್ವಾನ ಮಾಡ್ತೀವಿ. ಮೊದಲನೇದಾಗಿ BJPಯಲ್ಲಿ ಇರೋರು ಎಲ್ಲರೂ ಬಿಟ್ಟು ಬರಲಿ ಇಲ್ಲಿಗೆ. ಯಾರು ಬರಬೇಕು? ರವಿಕುಮಾರ್ ಬರ್ಬೇಕು BJP ಬಿಟ್ಟು, ಸಾಹೇಬಣ್ಣ ಅವ್ರು ಬರಬೇಕು, ಇಲ್ಲ ಪ್ರಮೋದ್ ಮಧ್ವರಾಜ್ ಬರಬೇಕು. ಅವರೇ ನಾವು ಅಲ್ಲೇ ಇರ್ತೀವಿ ಅಂದರೆ ಸಮಾಜದ ಹೆಸರು ಹೇಳ್ಬೇಡ್ರಿ. ಯಾಕಂದ್ರೆ ನೀವು ಸಮಾಜಕ್ಕೆ ಅಲ್ಲಿ ಇದ್ದು ಏನು ಮಾಡಲ್ಲ. ನೀವು ಎಷ್ಟು ಯಾವ ಹೋರಾಟ ಮಾಡಿಲ್ಲ, ಏನು ಮಾಡಿಲ್ಲ, ನೀವು ಮುಂದೆನೂ ನೀವು ಮಾಡಲ್ಲ. ಹಂಗಾಗಿ
ಏನಾದರೂ ಒಂದು ಸರ್ಕ್ಯುಲರ್ ಪಕ್ಷ ಏನಾದ್ರು ಇದೆ ಅಂದರೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಲ್ಲಿ ನಮಗೊಂದು ಭಾಗ ಕೇಳ್ತಾ ಇದ್ದೀವಿ. ನಮ್ಮ ಭಾಗ, ನಮ್ಮ ಓಟು ಎಷ್ಟಿದೆ, ನಮ್ದು 2% ಇದೆಯಾ, 3% ಇದೆಯಾ, 5% ಇದೆಯಾ, 10% ಇದೆಯಾ, ಅಷ್ಟು ಸಪ್ರೇಟ್ ಸೀಟು ನಮಗೆ ಬೇಕು. ಹಾಗಾದ್ರೆ ಕಾಂಗ್ರೆಸ್ನಿಂದ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೀರಿ? ಎಲ್ಲ ಪಕ್ಷದಿಂದ ಅನ್ಯಾಯ ಆಗಿದೆ ಸರ್, ಎಲ್ಲ ಪಕ್ಷದಿಂದ ಅನ್ಯಾಯ ಆಗಿದೆ. ಎಕ್ಸಾಂಪಲ್ ನಾನು ತಿಪ್ಪಣ್ಣಪ್ಪ ಅವ್ರದ್ದೇ ಕೊಟ್ಟೆ ಅಲ್ವಾ, ಎಂಥ ಮಹಾನ್ ನಾಯಕರು, ಯಾಕೆ ಅವ್ರಿಗೆ ಏನು ಅಧಿಕಾರ ಕೊಡ್ತಾ ಇಲ್ಲ? ಎಲ್ಲ ಪಕ್ಷದಿಂದ ನಮ್ಗೆ ಅನ್ಯಾಯ ಆಗಿದೆ ಸರ್. ಹಾಗಾಗಿ ಈ ನೂತನ ಪಾರ್ಟಿನ ಈಗ ನಾವು ತರ್ತಾ ಇದ್ದೀವಿ. ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನ ಮೂಡಿಸುತ್ತೆ. ಮುಂದಿನ ದಿನಗಳಲ್ಲಿ 25ರಿಂದ 30 ಜನ MLAಗಳು ಸ್ವಂತ ನಮ್ಮ ಪಕ್ಷದಿಂದ ವಿಧಾನಸೌಧಕ್ಕೆ ಬರ್ತಾರೆ, ಅದರಲ್ಲೇ ಎರಡನೇ ಮಾತಿಲ್ಲ. BK ಮೋಹನ್ ಕುಮಾರ್ ಅಂತೇಳಿ, ನಾನು ರಾಷ್ಟ್ರೀಯ ಉಪಾಧ್ಯಕ್ಷ ಇದ್ದೀನಿ, ವಿಕಾಸಶೀಲ ಇನ್ಸಾನ್ ಪಾರ್ಟಿ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ ST ಫೈಲು ಇನ್ನೂ ಮೂವ್ ಆಗಿಲ್ಲ. 3.5 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಹೇಳ್ತಾನೆ ಇದ್ದಾರೆ, ರೆಡಿ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗ್ ಮಾಡಿದ್ದೀನಿ, ಬೇಗ ಅದನ್ನು ಮೇಲಕ್ಕೆ ಕಳಿಸ್ತೀವಿ, ಕೇಂದ್ರದಲ್ಲಿ ಅಲ್ಲಿ ಮಾಡ್ಕೊಂಡು ಬರೋಣ ಅಂತೆಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಬೇಗ ಕಳಿಸ್ಬೇಕು. ಈಗ ಆಲ್ರೆಡಿ 3.5 ವರ್ಷ ಮುಗೀತು, ಇನ್ನು 1.5 ವರ್ಷದಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ. ನೀವೇನಾದರೂ ಈ ಸತಿ ಎಲೆಕ್ಷನ್ನಲ್ಲಿ ನಮ್ಮ ಜಾತಿ ಹತ್ರ ವೋಟ್ ಕೇಳಬೇಕು ಅಂತ ಹೇಳಿದ್ರೆ ST ಆಗಲೇಬೇಕು. ST ಫೈಲ್ ಈಗ ಇಲ್ಲಿಂದ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ? ಈ ರೀತಿಯೆಲ್ಲ ಆಗಬಾರ್ದಲ್ಲ. ಈ ಒಂದು ನಮ್ಮ ಸಮಾಜ 35-40 ವರ್ಷದಿಂದ ST ಹೋರಾಟ ಮಾಡ್ತಾಯಿದೆ, ನಮ್ಗೆ ST ಬೇಕು ಅಂತ. ಯಾಕೆ ಆಗ್ತಾ ಇಲ್ಲ ಅಂದರೆ ಅಲ್ಲಿ ವಿಧಾನಸಭೆಯಲ್ಲಿ ಕೇಳೋಕ್ಕೆ ನಮ್ಮ ಸಮಾಜದ ಒಂದೇ ಒಂದು MLA ಇಲ್ಲ. ಇದ್ರೇನು ಅವರು ನಾವು SCಯಿಂದ ಗೆದ್ದು ಬಂದಿದ್ದೀವಿ ಅಂತಾರೆ. ಈಗ ಮಾಂಕಾಳ್ ವೈದ್ಯ ಅಂತ ಮಾಡಿದ್ದಾರೆ, ಅವ್ರು ನಾವು SC ಇದರಲ್ಲಿ ಗೆದ್ದು ಬಂದಿದ್ದೀವಿ, ಮೊಗೇರ SCಯಲ್ಲಿ ಇದೆ ಅಂತಾರೆ. ಅವ್ರಿಗಲ್ಲಿ ಧ್ವನಿನೂ ಇಲ್ಲ ಕೇಳೋಕ್ಕೆ. ಒಬ್ಬ MLA ಇದ್ರೂ ಕೇಳೋಕ್ಕಾಗಲ್ಲ ಅಲ್ಲಿ. ಹಾಗಾಗಿ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ 10ರಿಂದ 15 MLA ವಿಧಾನಸೌಧಕ್ಕೆ ಹೋದರೆ, 2-3 MP ಪಾರ್ಲಿಮೆಂಟ್ಗೆ ಹೋದರೆ ಅಲ್ಲಿ ಕೇಳ್ಬೋದು ನಮ್ಮ ಸಮಾಜ ಯಾಕೆ ST ಆಗ್ತಾ ಇಲ್ಲ ಅಂತ. ಆದ್ದರಿಂದ ಈ ಸಮಾಜ ಈ ಒಂದು ಅವಕಾಶನ ಸಂಪೂರ್ಣ ಬಳಸ್ಕೊಂಡು ನಮ್ಮ ಅಧಿಕಾರ ನಾವು ತಗೊಳ್ಬೇಕು. ಅದಕ್ಕೆ ನೀವೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ.